ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಮಹತ್ವದ ಅಪ್ಡೇಟ್ ಇದೆ. ಯಾರೆಲ್ಲ ಯೋಜನೆಯಿಂದ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಪಡಿತಾ ಇದ್ದೀರಾ, ನಿಮಗೆ ಒಂದು ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಮೊದಲಿಗೆ ವಿಷಯ ಏನು ಅಂತ ಸರಳವಾಗಿ ತಿಳ್ಕೊಳ್ಳೋಣ. ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ರಾಜ್ಯದಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ಜೊತೆಗೆ ಗೃಹ ಜ್ಯೋತಿ ಯೋಜನೆ ಮತ್ತೆ ಶಕ್ತಿ ಯೋಜನೆ ಕೂಡ ಉತ್ತಮವಾಗಿ ಜಾರಿಯಲ್ಲಿದೆ. ಆದ್ರೆ ಗೃಹಲಕ್ಷ್ಮಿ ಯೋಜನೆ ವಿಶೇಷವಾಗಿ ಹೆಚ್ಚು ಜನರ ಗಮನ ಸೆಳೆದಿದೆ. ಯಾಕಂದ್ರೆ ಮನೆ ಯಜಮಾನಿ ಅಕೌಂಟ್ಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಜಮೆ ಆಗ್ತಿದೆ. ಕೆಲವೊಮ್ಮೆ ಪ್ರತಿ ತಿಂಗಳು ಬರದೇ ಇದ್ರು 2 ತಿಂಗಳು 3 ತಿಂಗಳಿಗೆ ಒಂದ್ಸಲ ಒಟ್ಟಿಗೆ ಜಮೆ ಆಗ್ತಾ ಇದೆ. ಈ ಯೋಜನೆ ನಮ್ ದೇಶದಲ್ಲಿರುವಂತಹ ಮಹಿಳಾ ಸಬಲೀಕರಣ ಯೋಜನೆಗಳಲ್ಲಿ ಅತಿ ದೊಡ್ಡ ಯೋಜನೆಗಳಲ್ಲಿ ಒಂದಾಗಿದೆ. ಯಾಕಂದ್ರೆ ದೊಡ್ಡ ಮೊತ್ತದ ಬಜೆಟ್ ಕೇವಲ ಗೃಹಲಕ್ಷ್ಮಿ ಯೋಜನೆಗಾಗಿನೇ ಮೀಸಲಿಟ್ಟಿದ್ದಾರೆ. ಇದೀಗ ರಾಜ್ಯದಲ್ಲಿ ಸುಮಾರು 1,24,12,543 ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆ ಮೂಲಕ ಹಣ ಜಮೆ ಆಗ್ತಿದೆ. ಈ ಯೋಜನೆ ಜಾರಿಯಾದ ನಂತರದಿಂದ ಇವತ್ತಿನ ತನಕ ಒಟ್ಟು ಸುಮಾರು 57,300 ಕೋಟಿ ರೂಪಾಯಿ ಮಹಿಳೆಯರ ಖಾತೆಗೆ ಪಾವತಿಸಲಾಗಿದೆ. 2,000 ರೂಪಾಯಿ ಸಣ್ಣ ಅಮೌಂಟ್ ಅಂತ ಕೆಲವರಿಗೆ ಅನಿಸ್ಬೋದು, ಆದ್ರೆ ಹಲವಾರು ಮನೆಗಳಲ್ಲಿ ಔಷಧಿ ಖರ್ಚಿಗೆ, ದಿನಸಿ ಖರ್ಚಿಗೆ, ಮಕ್ಕಳ ಅಗತ್ಯಗಳಿಗೆ ಇದು ಸಹಾಯ ಆಗ್ತಿದೆ. ವಿಶೇಷವಾಗಿ ವಯಸ್ಸಾದವರು, ಒಂಟಿಯಾಗಿ ಇರುವಂತಹ ಮಹಿಳೆಯರಿಗೆ ಇದು ದೊಡ್ಡ ಬೆಂಬಲವಾಗಿದೆ. ಆದ್ರೆ ಇಲ್ಲಿ ದೊಡ್ಡ ಸಮಸ್ಯೆ ಒಂದು ಬೆಳಕಿಗೆ ಬಂದಿದೆ. ಈ ಯೋಜನೆಯಲ್ಲಿರುವಂತಹ ಕೆಲ ಫಲಾನುಭವಿಗಳು ಈಗಾಗಲೇ ಮೃತಪಟ್ಟಿದ್ದಾರೆ. ಆದ್ರೂ ಕೂಡ ಅವರ ಬ್ಯಾಂಕ್ ಅಕೌಂಟ್ಗೆ ಹಣ ಹೋಗ್ತಾ ಇದೆ. ಅಂಕಿ ಅಂಶಗಳ ಪ್ರಕಾರ ಒಟ್ಟು 1,44,056 ಮಹಿಳಾ ಫಲಾನುಭವಿಗಳು ನಿಧನ ಹೊಂದಿದ್ದಾರೆ. ಅವರಲ್ಲಿ 68,776 ಮಂದಿಯ ಖಾತೆಗೆ ಇನ್ನೂ ಕೂಡ 2,000 ರೂಪಾಯಿ ಹಣ ಜಮೆ ಆಗ್ತಿದೆ. ಇದರ ಮೂಲಕ ಸುಮಾರು 80 ಕೋಟಿ ರೂಪಾಯಿ ಸರ್ಕಾರದ ಖಜಾನೆಯಿಂದ ಮೃತಪಟ್ಟವರ ಹೆಸರಲ್ಲಿ ಪಾವತಿಯಾಗಿರೋದು ಕಂಡು ಬಂದಿದೆ. ಒಟ್ಟು 3,98,783 ಕಂತುಗಳ ರೂಪದಲ್ಲಿ ಪ್ರತಿ ಬಾರಿ 2,000 ರೂಪಾಯಿ ಅಂತೆ ಹಣ ಹೋಗಿದೆ. ಇದು ಸರ್ಕಾರದ ಹಣದ ಸೋರಿಕೆ ಅಂತ ಹೇಳ್ಬೋದು. ಈ ಕಾರಣಕ್ಕೆ ಹೊಸ ನಿಯಮ ತರಲು ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಹೊಸ ನಿಯಮ ಏನು? ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಜೀವಿತ ಪ್ರಮಾಣ ಪತ್ರ ಸಲ್ಲಿಸಬೇಕಾಗಬಹುದು. ಅಂದ್ರೆ ನಾವು ಬದುಕಿದ್ದೇವೆ ಅಂತ ಪ್ರಮಾಣ ಪತ್ರವನ್ನ ನೀಡಬೇಕು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರಿ ನೌಕರರು ನಿವೃತ್ತಿ ಆದ ನಂತರ ಪ್ರತಿ ವರ್ಷ ಬ್ಯಾಂಕ್ಗೆ ಜೀವಿತ ಪ್ರಮಾಣ ಪತ್ರ ಕೊಡ್ತಾರೆ. ಅದನ್ನ ಕೊಟ್ರೆ ಮಾತ್ರ ಅವರಿಗೆ ಪೆನ್ಷನ್ ಬರುತ್ತೆ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಗೂ ಸಹ ಇದೇ ವಿಧಾನವನ್ನ ತರೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಿದೆ. ಸರ್ಕಾರದ ಉದ್ದೇಶ ಏನಪ್ಪಾ ಅಂದ್ರೆ ಸಾರ್ವಜನಿಕರ ತೆರಿಗೆ ಹಣ ವ್ಯರ್ಥ ಆಗ್ಬಾರ್ದು, ನಿಜವಾಗಿನೂ ಅರ್ಹರಾಗಿರೋರಿಗೆ ಮಾತ್ರ ಹಣ ತಲುಪಬೇಕು ಅಂತ. ಈ ಪ್ರಕ್ರಿಯೆ ಹೇಗೆ ಮಾಡ್ಬೇಕು ಅನ್ನೋದನ್ನ ಸರ್ಕಾರ ಮುಂದೆ ಸ್ಪಷ್ಟವಾಗಿ ತಿಳಿಸುತ್ತೆ. 1 ತಿಂಗಳು ಅಥವಾ 2 ತಿಂಗಳ ಒಳಗೆ ಇದ್ರ ಬಗ್ಗೆ ಸ್ಪಷ್ಟ ಮಾರ್ಗಸೂಚಿ ಬರಬಹುದು. ಹಾಗಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇದ್ದೀರಾ, ಈ ಅಪ್ಡೇಟ್ ಗಮನದಲ್ಲಿ ಇಟ್ಕೊಳ್ಳಿ. ಹೊಸ ನಿಯಮ ಬಂದಾಗ ತಪ್ಪದೆ ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು. ಈ ಒಳ್ಳೆ ನಿರ್ಧಾರ ಯಾಕಂದ್ರೆ ಮೃತಪಟ್ಟವರ ಹೆಸರಲ್ಲಿ ಹಣ ಹೋಗೋದನ್ನ ತಡಿಬಹುದು, ಅಗತ್ಯವಿಲ್ಲದವರಿಗೆ ಹಣ ಹೋಗೋದನ್ನ ನಿಲ್ಲಿಸಬಹುದು. ನಿಜವಾದ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಪ್ರಯೋಜನ ಸಿಗತ್ತೆ. ಇಷ್ಟೊಂದು ಮಹತ್ವದ ಅಪ್ಡೇಟ್ ನಿಮ್ ಜೊತೆ ಹಂಚ್ಕೊಂಡಿದ್ದೇನೆ. ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ಅಪ್ಡೇಟ್ ಜೊತೆ ಮತ್ತೆ ಭೇಟಿ ಆಗೋಣ.